ಹೊನ್ನಾವರದಿಂದ 30 ಕಿಲೋಮೀಟರ್ ದೂರದಲ್ಲಿ ಗೇರ್ಸೊಪ್ಪ ಇದೆ. ಇಲ್ಲಿಂದ ಸುಮಾರು 6 ಕಿಲೋಮೀಟರ್ ದೂರದಲ್ಲಿ ಸಾಳ್ವ ಅರಸರ ರಾಜಧಾನಿ ಅತಿಶಯ ಜೈನ ಕ್ಷೇತ್ರವಿದೆ. ಮಹಾಮಾತೆ ಜ್ವಾಲಾಮಾಲಿನಿ ಅಮ್ಮನವರ ಮೂಲ ಕ್ಷೇತ್ರವಿದು. ಅಷ್ಟೇ ಅಲ್ಲ, ಇಲ್ಲಿ ಚತುರ್ಮುಖ ಬಸದಿ ಇದೆ, ಹಿರೇ ಬಸದಿ ಇದೆ, ಜೈನ ಶಾಸನಗಳು ಇವೆ. ಚತುರ್ಮುಖ ಬಸ್ತಿ ಅಂತ ಹೇಳ್ತಾರೆ. ಇದು ಮೊದಲನೇ ತಿನ್ನಕರು 4 ಇದೆ, ಒಟ್ಟು ಕೊನೆ ತಿನ್ನಕರು ಮಾನವರು ಅಂತ ಹೇಳ್ತಾರೆ. ಇದು ಮೊದಲನೇ ತಿನ್ನಕರು 4ರಲ್ಲಿ 4 ಕಡೆಗೂ 4 ಬಾಗಿಲ ಮತ್ತು 4 ಡಿಸೈನು ಮತ್ತು ಎಲ್ಲದು ಬೇರೆ ಬೇರೆ ಇದೆ. ಇದು ಮೊದಲನೇ ತಿನ್ನಕರು ಋಷಭನಾಥ ತಿನ್ನಕರು ಅಂತ ಹೇಳ್ತಾರೆ. ಇದಕ್ಕೆ ಎತ್ತಿದೆ ಸಿಂಬಲ್. ಇದಕ್ಕೆ ಓಕೆ 4 ಕಡೆಗೂ 4 ಬೇರೆ ಬೇರೆ ಇದೆ. ಇನ್ನು ಮುಂದೆ 2ನೇ ತೀರ್ಥಂಕರಕ್ಕೆ ಹೋಗುವ. ಈಗ ಇದು ಅಜಿತ್ನಾಥ ತೀರ್ಥಂಕರ. ಇದು ನಾನು ಫಸ್ಟ್ ಮೊದಲನೇ ತಿಂಗಳು ತೋರಿಸ್ಕೊಬಂದಲ್ಲ, ಇದು 2ನೇ ತೀರ್ಥಂಕರ ಅಜಿತ್ನಾಥ. ಇದಕ್ಕೆ ಸಿಂಬಲು ಆನೆ ಇದೆ. ಇದು ಎಷ್ಟನೇ ತೀರ್ಥ? ಇದು 2ನೇ ತೀರ್ಥಂಕರು ಅಜಿತ್ನಾಥ. ಇದಕ್ಕೆ ಆನೆ ಇದೆ. ಇದು 3ನೇ ತೀರ್ಥಂಕರು. ಇದು ನಮಗೆ ಇದು 3ನೇ ತೀರ್ಥಂಕರು ಸಂಭವನಾಥ ಅಂತ ಹೇಳಿದ್ರು. ಇದಕ್ಕೆ ಕುದುರೆ ಸಿಂಬಲ್ ಇದೆ. ಕುದುರೆ ಸಿಂಬಲ್. ಇವರು 3ನೇ ತೀರ್ಥಂಕರ. ಇದು ಹೆಸರೆಂತ ಅಂದರೆ ಸಂಭವನಾಥ ಅಂತ ಹೇಳಿ. ಇದನ್ನು ಇದನ್ನು ಡಿಸೈನ್ ಬೇರೆ ಬೇರೆ ಇದೆ. ಇನ್ನೇನು ಗೋಪುರ, ಈ ಕಿಟಕಿ, ಪ್ರತಿಯೊಂದು ಡಿಸೈನ್ ಬೇರೆ ಬೇರೆ ಇದೆ. ಇದು ಸಂಪೂರ್ಣ ಬಸದಿ ಶಿಲೆಯಲ್ಲಾಗಿದೆ. ಹೌದು, ಶಿಲೆ. ಸರ್, ಇದು ಎಷ್ಟನೇ ತೀರ್ಥಂಕರು? ಇದು 4ನೇ ತೀರ್ಥಂಕರು. ಹೆಸರು ಅಭಿನಂದನ. ಇದು ಕೂಡ ಸಂಕೇತ ಏನು? ಇದು ಕೋತಿ ಇದೆ. ಇದು ಸಿಂಬಲ್. ಒಟ್ಟು 24 ತೀರ್ಥಂಕರು, 24 ಸಿಂಬಲ್ ಬೇರೆ ಬೇರೆ ಉಳಿತದೆ. ಇದು ಮೊದಲು ನಾವು ನೋಡೋದು ಎತ್ತು, ಆನೆ, ಕುದುರೆ, ಕೋತಿ. ಪುರದಲ್ಲಿ ಜನಿಸಿದ ವೀರ ರಾಜ ವೈಭವ ಬಿಟ್ಟವರು, ಜಗದಲ್ಲಿ ದಿನ ಧರ್ಮ ಸಾರಿದರು. ಹಾಡಿ ಮಹಾವೀರ, ಹೇಳಿ ಮಹಾವೀರ, ಜೈ ಜೈ ಮಹಾವೀರ, ಹೇಳಿ ಮಹಾವೀರ, ಜೈ ಜೈ ಮಹಾವೀರ, ಹೇಳಿ ಮಹಾವೀರ, ಜೈ ಜೈ ಮಹಾವೀರ. ಬನ್ನಿ 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 ಎಲ್ಲ ಬನ್ನಿ. ಈ ಪ್ರದೇಶವನ್ನು ಗೇರ್ಸೊಪ್ಪೆಯ ಮಹಾಮಂಡಲೇಶ್ವರಿ ರಾಣಿ ಚೆನ್ನಭೈರಾದೇವಿ ಸತತ 49 ವರ್ಷಗಳ ಕಾಲ ಆಳ್ವಿಕೆ ಮಾಡಿದ್ದಾಳೆ. ಜೈನರ ಈ ದಿಟ್ಟ ಮಹಿಳೆಗೆ ಕಾಳು ಮೆಣಸಿನ ರಾಣಿ ಎಂದೇ ಬಿರುದಾಂಕಿತವಿತ್ತು. ಜೈನರ ಪವಿತ್ರ ಸ್ಮಾರಕವನ್ನು ನೋಡಿ ಗೇರ್ಸೊಪ್ಪದಿಂದ ಹಿಂತಿರುಗುವಾಗ ಅಲ್ಲೇ ಸಮೀಪದಲ್ಲಿರುವಂತಹ ಕುದುರ್ಗಿಯ ಹ್ಯಾಂಗಿಂಗ್ ಬ್ರಿಡ್ಜ್ ಅನ್ನು ನೋಡಿದ್ವಿ. ಅಲ್ಲಿ ಬೋಟಿಂಗ್ ಅಂತೂ ಆಸಮ್ ಆಗಿತ್ತು. ಕುದುರ್ಗಿಯಿಂದ ನಾವು ಪ್ರಸಿದ್ಧ ತೀರ್ಥಕ್ಷೇತ್ರವಾದಂತಹ ಮುಗುವಾದ ಸುಬ್ರಹ್ಮಣ್ಯನ ದೇವಸ್ಥಾನವನ್ನು ತಲುಪಿದ್ವಿ. ಅಲ್ಲಿ ಸುಬ್ರಹ್ಮಣ್ಯನ ಅನುಗ್ರಹವನ್ನು ಪಡೆದು ನಮ್ಮ ಹೊನ್ನಾವರವನ್ನು ತಲುಪಿದ್ವಿ.